ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಏನರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡ್ರೆ ಅಂದರೆ, ಎಲ್ಲರೂ ತುಂಬ ಕ್ವಶನ್ಸ್ ಕೇಳ್ತಿದ್ರಿ ತುಂಬಾ. ಅದಕ್ಕೆ ಅದ್ರ ಬಗ್ಗೆ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀವು ಕೇಳಿದ ಕ್ವಶನ್ಸ್ಗೆಲ್ಲ ಇವತ್ತು ಆನ್ಸರ್ ಮಾಡ್ತೀನಿ. ಅದಕ್ಕೇ ಮತ್ತು ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಷ್ಟೊಂದು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಮೊನ್ನೆ ರೀಸೆಂಟಾಗಿ ಒಬ್ಬರು ಕೇಳಿದ್ರು ವೀಡಿಯೋಸಲ್ಲಿ ಯಾಕೆ ಒಂಥರ ಉಸಿರು ಬಿಟ್ಕೊಂಡು ಮಾತಾಡ್ತಾ ಇದ್ದೀರಾ, ನಿಧಾನಕ್ಕೆ ಮಾತಾಡ್ಬೋದಲ್ವ ಅಂತ. ಅಂದರೆ ಅದು ನನಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು. ರೀಸೆಂಟಾಗಿ ಒಂದು ಸ್ವಲ್ಪ ಐಸ್ ಕ್ರೀಮ್ ಏನೋ ತಿಂದ್ಬಿಟ್ಟೆ. ನಾನು ಸ್ವಲ್ಪ ಇಷ್ಟ ಆಯಿತು ಅಂತ ತಿಂದೆ, ಅದು ಕೆಮ್ಮು ಸ್ಟಾರ್ಟ್ ಆಯಿತು ಕೋಲ್ಡಾಗಿ. ಮತ್ತು ಕೆಮ್ಮೇನೋ ಇವಾಗ ಕಂಟ್ರೋಲ್ ಆಗಿದೆ. ಕೆಮ್ಮು ಕಂಟ್ರೋಲ್ ಆಗಿದ್ರೆ ಫುಲ್ಲು ನೆಗಡಿ ಇಟ್ಕೊಬಿಟ್ಟಿದೆ. ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ಅದು. ಮತ್ತು ಹೆಂಗೆ ಅಂದರೆ ಅಕ್ಷಿ ಬರ್ತಾನೇ ಇರುತ್ತೆ ಮಧ್ಯ ಮಧ್ಯ. ಮತ್ತು ತಲೆನೋವು, ತಲೆ ಭಾರ ಆ ಥರ ಆಗ್ತಿದೆ. ಅದರಲ್ಲೂ ನಾನು ಅದಕ್ಕೆ ವೀಡಿಯೋಸ್ ನನಗೆ ಗ್ಯಾಪ್ ಆಗ್ತಾ ಇರೋದು. ನಾನು ಡೈಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ. ಈ ಥರ ವೆದರ್ಗೆ ನನಗೆ ವೆದರ್ ಬೇರೆ ಫುಲ್ಲು ಕೋಲ್ಡ್ ಇದೆ ಇಲ್ಲಿ. ಚಳಿಗಂತೂ ಇರೋಕ್ಕೆ ಆಗ್ತಾಯಿಲ್ಲ. ಅದರಿಂದ ನನಗೆ ವೆದರು ಈ ಥರ ಇರೋದ್ರಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಏನೂ ಆಗ್ತಿಲ್ಲ. ನಿನ್ನೆ ಒಂದು ಮೇಕಪ್ ಬೇರೆ ಇತ್ತು. ಮೇಕಪ್ಗೆ ಹೋಗ್ಬೇಕಂದ್ರೆ ನಾನು ಯಾವಾಗಲೂ ಅಷ್ಟೇ ಮೇಕಪ್ ಅದು ಎಷ್ಟೊತ್ತಾದರೂ ಇರಲಿ, 4 ಗಂಟೆ ರಾತ್ರಿ ಇರಲಿ, 3 ಗಂಟೆಗಾದರೂ ಇರಲಿ, ಸ್ನಾನ ಮಾಡಿಕೊಂಡೆ ನಾನು ಹೋಗೋದು. ಬೆಳಗ್ಗೆನೇ ಮಾಡಿಬಿಡ್ತೀನಲ್ವ ಮೇಕಪ್. ಅದು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆನೇ ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ನಿನ್ನೆ 8 ಗಂಟೆಗಿತ್ತು, ಆದರೂ ಒಂದು 7 ಗಂಟೆಗೆ ಏನೋ ಸ್ನಾನ ಮಾಡಿದೆ. ತಲೆ ಆರಿರಲಿಲ್ಲ, ಕೋಲ್ಡ್ ಆಗಿತ್ತು ಫುಲ್ಲು ವೆದರ್ ಎಲ್ಲನೂ. ಅದರಲ್ಲೇ ಫಸ್ಟೇ ನನಗೆ ಕೋಲ್ಡ್ ಆಗಿತ್ತು. ಅದರಲ್ಲೂ ತಲೆ ಸ್ನಾನ ಮಾಡಿಕೊಂಡು ಹೋದೆ. ಕೋಲ್ಡಲ್ಲಿ ಇದ್ದದ್ದು ಕೋಲ್ಡ್ ಆಗೋಯ್ತು. ಅದು ನಿನ್ನೆಯಿಂದ ಫುಲ್ ಹೆವಿ ಜಾಸ್ತಿ ಆಗಿಬಿಟ್ಟಿದೆ. ಕಣ್ಣೆಲ್ಲ ಉರಿತಾ ಇದೆ ಗೈಸ್. ನನಗಂತೂ ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ. ಬೆಳಗಿಂದ ಮಲ್ಕೊಂಡೇ ಇದ್ದೆ, ಎಲ್ಲೂ ಹೋಗಿಲ್ಲ. ವರ್ಕ್ಗೂ ಸಹ ನಾನು ಹೋಗಿಲ್ಲ. ಇವತ್ತು ಮನೆಯಲ್ಲೇ ಇದ್ದೀನಿ. ಆದ್ರೂ ವೀಡಿಯೋಸು ಮಾಡಿಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕ್ವಶನ್ಸ್ ಕೇಳ್ತಾನೆ ಇದ್ರಿ. ಅದಕ್ಕೇ ಅಂದರೆ ರಿಪೀಟ್ ಬಂದಿದೆ ಈ ಕ್ವಶನ್ಸು ಎಲ್ಲ. ರಿಪೀಟ್ ಬಂದಿರೋದನ್ನು ಒಂದಷ್ಟು ನಾನು ಸೇವ್ ಮಾಡಿಕೊಂಡು ಬರ್ಕೊಂಡಿದ್ದೀನಿ. ಅದನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಓಕೆ, ನೆನ್ನೆ ನಾನು ಒಂದಷ್ಟು ಮೇಕಪ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ವೀಡಿಯೋಸ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಮಾತಾಡೋಣ. ಇದು ಬಂದು ಮೆಚೂರ್ಡ್ ಫಂಕ್ಷನ್ ಇದ್ದಿದ್ದು. ಇಬ್ಬರು ಸಿಸ್ಟರ್ಸ್ಗೂ ಒಂದೇ ಸತಿ ಫಂಕ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಯಾರಿ ಡ್ರಾಪೇ ಆಗಲಿ, ಹೇರ್ ಸ್ಟೈಲು ನಿಮ್ಗೆಲ್ಲರಿಗೂ ಹೇಗಿದೆ ಅಂತ ಅನ್ನಿಸ್ತಿದೆ. ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ? ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಪರವಾಗಿಲ್ಲ, ತಿದ್ಕೋತೀವಿ. ಮತ್ತು ಯಾವ ಥರ ಇದೆ ಅಂತ ಹೇಳಿ. ಸ್ಯಾರಿ ಡ್ರಾಪು ಅಷ್ಟೇ, ಮೇಕಪ್ಪು ಅಷ್ಟೇ, ಹೇರ್ ಸ್ಟೈಲು ಅಷ್ಟೇ, ಹೆಂಗಿದೆ ಅಂತ ಹೇಳಿ. ನೋಡಿ, ಇದು ಇವರಿಬ್ರು ಸಿಸ್ಟರ್ಸೇ. ಇಬ್ರಿಗೂ ಒಂದೇ ಸತಿ ಫಂಕ್ಷನ್ ಮಾಡ್ತಾಯಿದ್ದಾರೆ. ಮತ್ತು ಅವರು ಅಮ್ಮಗೂ ಮೇಕಪ್ ಮಾಡಿದ್ವಿ ನಾವು. ಅದು ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇವ್ರಿಗೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ಅವ್ರಿಗೂ ತುಂಬ ಇಷ್ಟ ಆಗಿದೆ ಅಂತೆ. ನೋಡಿ, ಇದು ಅವರು ಅಮ್ಮಗೆ ಮಾಡಿದ್ದು. ಹೇರ್ ಸ್ಟೈಲ್ ನೋಡಿ, ಅವ್ರ ಹೇರ್ಸಲ್ಲೇ ನಾನು ಈ ಥರ ಮೆಸ್ಸಿ ಬನ್ ಹಾಕಿದ್ದೀನಿ. ಅವ್ರದ್ದು ತುಂಬ ಚಿಕ್ಕದಾಗಿತ್ತು ಹೇರ್ಸು, ಆದ್ರೂ ಇಷ್ಟು ಚೆನ್ನಾಗಿ ಬರೋ ಥರ ನಾನು ಹಾಕಿದ್ದೀನಿ. ಅವ್ರಿಗೆ ಫುಲ್ ಖುಷಿ ಆಗೋಯ್ತು, ಚೆನ್ನಾಗಿ ಬಂದಿದೆ ಅಂತೇಳಿ ಖುಷಿ ಪಟ್ಟರು. ನೆಕ್ಸ್ಟ್ ಅವ್ರದ್ದು ಗೃಹಪ್ರವೇಶ ಇದೆ, ನನಗೆ ಹೇಳ್ತಾರಂತೆ ಮೇಕಪ್ಗೆ. ಮತ್ತು ಇನ್ನೊಬ್ಬರಿಗೆ ಮಾಡಿದ್ವಿ. ಮತ್ತು ಇನ್ನೂ ಒಬ್ಬರಿಗೆ ಮಾಡಿದ್ವಿ. ಅವ್ರದ್ದು ಫೋಟೋಸ್ ತಗೊಳಕ್ಕಾಗಲಿಲ್ಲ, ಇಷ್ಟೇ ತೆಗ್ದಿದ್ದು. ಓಕೆ ಗೈಸ್, ನೋಡಿದ್ರಾ ವೀಡಿಯೋಸ್ ಎಲ್ಲ ಹೆಂಗಿದೆ, ಮೇಕಪ್ ಎಲ್ಲ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಹೊರಗಡೆ ಸ್ವಲ್ಪ ಯಾರೋ ಸೊಪ್ಪು ಮಾರೋರೇನೋ ಇದ್ದಾರೆ, ಗಲಾಟೆ ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ. ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಓಕೆ, ವೀಡಿಯೋಸ್ ನೋಡಿದ್ರಲ್ವ ಮೇಕಪ್ದು ಯಾವ ಥರ ಬಂದಿದೆ ಅಂತ. ಚೆನ್ನಾಗಿದೆಯಾ, ಹೆಂಗಿದೆ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ನಿಮಗೂ ಅಷ್ಟೇ ಯಾವುದೇ ಮೇಕವರ್ಸು ಏನೇ ಇರಲಿ ನನಗೊಂದು ಮೆಸೇಜ್ ಹಾಕಿ, ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ. ನಂದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಮೇಕವರ್ ಬೈ ಮಮತಾ ಶಿವರಾಜ್ ಅಂತ. ಅದರಲ್ಲಿ ನನಗೆ DM ಮಾಡಿದ್ರೆ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಅದರಲ್ಲಿ ನಾನು ಮಾಡಿರೋ ಪ್ರತಿಯೊಂದು ಮೇಕಪ್ದು ಫೋಟೋಸು ವೀಡಿಯೋಸ್ನೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಮೇಕವರ್ ಬೈ ಮಮತಾ ಶಿವರಾಜ್ ಅಂತ. ಓಕೆ ಗೈಸ್, ಮತ್ತೆ ವಿಷಯಕ್ಕೆ ಬರೋಣ.
ಮತ್ತು ನಾನು ಪ್ರೆಗ್ನೆನ್ಸಿಯಲ್ಲಿ ನನಗೆ ಅದೇ ನಾನು ಪ್ರೆಗ್ನೆಂಟ್ ಆಗಿರೋದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಟೈಮ್ಗೆ ಅಂತ ಹೇಳಿದ್ನಲ್ವ 2 ಮಂತ್ಸ್ ಆದ್ರೂ ಎಲ್ಲರೂ ಅದಕ್ಕೆ ಸಿಮ್ಟಮ್ಸ್ ಏನೂ ಇರಲಿಲ್ವ ನಿಮಗೆ ಅಂತ ಕೇಳಿದ್ರು. ಸಿಮ್ಟಮ್ಸ್ ಅಂದರೆ ನನಗೆ ಆವಾಗ ಹೇಳಿದ್ನಲ್ವ ನಾನು ಕೇರಳಕ್ಕೆ ಹೋಗಿದ್ದೆ. ಕೇರಳಕ್ಕೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ. ನನಗೆ ಟ್ರಾವೆಲ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಂಗೆ ಟ್ರಾವೆಲ್ ಮಾಡಿದ್ರೆ ಆಗಲ್ಲ. ಫುಲ್ಲು ಅಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡತ್ತೆ ಮತ್ತು ತಲೆನೋವು ಎಲ್ಲ ಬಂದ್ಬಿಡತ್ತೆ ನನಗೆ. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಟ್ರಾವೆಲ್ ಹೋಗಿ ಬಂದಲ್ವ ಅದು ಕಂಟಿನ್ಯೂ ಆಗ್ತಿತ್ತು. ವಾಮಿಟ್ಸ್ ಮತ್ತು ಕಂಟಿನ್ಯೂ ಆಗ್ತಾಯಿತ್ತು, ತಲೆನೋವಿತ್ತು, ಫುಲ್ಲು ಸುಸ್ತು ಆ ಥರ ಇದ್ದಿದ್ದಕ್ಕೆ ನಾನೇನು ಅಂದ್ಕೊಂಡೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಲ್ವ ಅದಕ್ಕೆ ನನಗೆ ಆ ಥರ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ನನಗೇನಾಗ್ತಿತ್ತು ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬಿಸಿ ಬಿಸಿ ತಲೆಗೆ ಸ್ನಾನ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತಾಯಿತ್ತು. ಆದರೆ ಈ ಸತಿ ನನಗದು ಕಂಟ್ರೋಲ್ ಆಗಲಿಲ್ಲ. ಆದ್ರೂ ನನಗೆ ವರ್ಕ್ ಪ್ರೆಷರ್ ತುಂಬ ಇತ್ತು. ಯಾಕಂದರೆ ಸೀಸನ್ ಇತ್ತು ಆ ಟೈಮಲ್ಲಿ. ನಾನು ತುಂಬ ಮೇಕಪ್ಸ್ ಒಪ್ಕೊಂಬಿಟ್ಟಿದ್ದೀನಿ. ಎಷ್ಟೊಂದು ಅಂದರೆ ಹೋಗಲೇಬೇಕು, ನಾನು ಡೈಲಿ ಮೇಕಪ್ಸ್ಗೆ ಹೋಗಲೇಬೇಕಾಗಿತ್ತು. ಅದರಿಂದ ನನಗೆ ಎಷ್ಟೇ ತಲೆನೋವಿದ್ರೂ ಹೋಗ್ತಿದ್ದೆ, ಮೇಕಪ್ಗೆ ಹೋಗ್ಬಿಟ್ಟು ಬಂದು ಮುಗಿಸ್ಕೊಂಬಂದು ನಾನು ಮಲ್ಕೊಂಬಿಡ್ತಾಯಿದ್ದೆ. ನನ್ನ ಮನೇಲಂತೂ ಒಂದು ಕೆಲಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇವಾಗ ಮೇಕಪ್ಸ್ ಅಂತಂದರೆ 5 ತಿಂಗ್ಳಿಗೆ ಮುಂಚೆ 3 ತಿಂಗ್ಳಿಗೆ ಮುಂಚೆ ಆ ಥರ ಒಪ್ಪಿಸ್ಬಿಟ್ಟಿರ್ತಾರೆ, ನಮಗೆ ಅಡ್ವಾನ್ಸ್ ಅಂತ ಪೇ ಮಾಡಿಬಿಟ್ಟಿರ್ತಾರೆ. ನಾನು ಇವಾಗ ಅವರಿಗೆ ಸಡನ್ನಾಗಿ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಇವಾಗ ಒಬ್ಬೊಬ್ಬರು ನಾವು ನಮ್ಮ ವರ್ಕ್ ಇಷ್ಟ ಆಗ್ಬಿಟ್ಟೆ ಅಲ್ವ ನಮ್ಗೆ ಹೇಳಿರ್ತಾರೆ, ಅವರು ನಮ್ಗೆ ಸಡನ್ನಾಗಿ ಬರೋಕ್ಕಾಗಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ. ಅದಕ್ಕೆ ಏನು ಮಾಡಿದೆ, ವರ್ಕ್ ಹಂಗೆ ಮಾಡ್ಕೊತಾನೆ ಇದ್ದೆ. ಫುಲ್ಲು ನಾನು ಆ ಸೀಸನ್ ಫುಲ್ಲು ಮುಗಿಸ್ಬಿಟ್ಟು ಆಮೇಲೆ ನನಗೆ ಏನಾಯಿತು ಅಂದ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಅದು ಬಿಟ್ಟರೆ ಆವಾಗ ಏನೇನು ಸಿಮ್ಟಮ್ಸ್ ಇತ್ತು ಅಂದರೆ ಬರೀ ಅದೇ ವಾಮಿಟಿಂಗ್ ಇತ್ತು, ನಾರ್ಮಲು ತಲೆನೋವಂತೂ ನಿಜ ಗೈಸ್ ಹೆಂಗಿರ್ತಿತ್ತು ಅಂದರೆ ಒಂದೇ ಸೈಡೆ, ಈ ಸೈಡೆ ಇವಾಗೂ ಇದೇ ಸೈಡೇ ತಲೆನೋವು. ನನಗೆ ಡೈಲಿ ತಲೆನೋವು. ನನಗೆ ತಲೆನೋವು ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಇವಾಗಪ್ಪ ಹೆಂಗೆ ಆಗ್ತಾ ಇರುತ್ತೆ ಅಂದರೆ ಏನಾದರೂ ಹಿಂಗೆ ತೊಗೊಂಡು ಹಿಂಗೆ ಹೊಡ್ಕೊಬಿಡೋಣ ಅನ್ನೋದು ಆ ಥರ ಫೀಲ್ ಆಗ್ತಾ ಇರ್ತೈತೆ ತಲೆನೋವಿಗೆ. ಮತ್ತು ಅವಾಗ ಮೇಕಪ್ಸ್ ಮಾಡಬೇಕಾದ್ರೆ ಇವಾಗ ಟೈಮ್ಗೆ ನಾವು ಕರೆಕ್ಟಾಗಿ ಊಟ ಮಾಡಿರಲ್ಲ, ಆ ಟೈಮ್ಗೆ ಸರಿಯಾಗಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಮೇಕಪ್ಸ್ ಎಲ್ಲ ಇದ್ದಾಗ. ಇವಾಗ ಒಬ್ಬೊಬ್ರು ಒಂದೊಂದು ಟೈಮ್ ಬಂದುಬಿಡ್ತಾರೆ ಸಡನ್ನಾಗಿ, ಅರ್ಜೆಂಟ್ ಅಂತ ಇರ್ತಾರಲ್ವ. ನಮ್ಮದೇನಿದೆ ವರ್ಕ್ ನಾವು ಮುಗಿಸ್ಕೊಡೋವರೆಗೂ ನಾವು ಊಟ ತಿಂಡಿ ತಿನ್ಕೊಳಕ್ಕಾಗಲ್ಲ. ಆದ್ದರಿಂದ ಆ ಟೈಮಲ್ಲಿ ನನಗೆ ತಲೆ ಸುತ್ತ ಥರ ಬಂದ್ಬಿಡ್ತಿತ್ತು. ಒಂದು ಸ್ವಲ್ಪ ಮಾಡ್ತಾ ಇದ್ದಂಗೆ ಹಿಂಗೆ ಸುತ್ಕೊಂಡು ಹಿಂಗೆ ಅಂದ್ಬಿಡ್ತಿದ್ದೆ ಒಂದೇ ಸತಿ ನಾನು. ಆ ಥರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಆಮೇಲೆ ನನಗೇನಂತ ಅನ್ನಿಸ್ತಿತ್ತಂದರೆ ವರ್ಕ್ ಪ್ರೆಷರ್ ಅಷ್ಟೇ. ಹಿಂದಿಂದನೇ ವರ್ಕ್ ಮಾಡ್ತಾ ಇರೋದಕ್ಕೆ ನನಗೆ ಈ ಥರ ಆಗ್ತಿದೆಯೇನೋ ಅಂತ ಅಂದ್ಕೊತಿದ್ದೆ. ನನ್ನ ಜೊತೆಯಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ನಾನು ಯಾವಾಗಲೂ ಎಲ್ಲೇ ಮೇಕಪ್ಗೆ ಹೋದರೂ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅವ್ರಿಗೆ ಹೇಳ್ತಿದ್ದೆ ಯಾಕೋ ನನಗೆ ಈ ಥರ ಆಗ್ತಿದೆ ಅಂದರೆ ಅವರು ರೆಸ್ಟ್ ಮಾಡು ಒಂದು ಸ್ವಲ್ಪ ಅಂತ ಹೇಳ್ತಿದ್ರು. ಆದರೂ ನಾವು ರೆಸ್ಟ್ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಕೆಲಸ ಮುಗಿಸ್ಕೊಟ್ಬಿಟ್ಟೆ ರೆಸ್ಟ್ ಮಾಡಬೇಕು. ಆ ಥರ ಮಾಡಿಕೊಂಡು ನಾನು ಆಮೇಲೆ ರೆಸ್ಟ್ ಮಾಡ್ತಿದ್ದೆ. ಮನೇಲಂತೂ ನಿಜ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರಂತೂ ನನಗೆ ತುಂಬ ಸಪೋರ್ಟು. ಅವರು ನನ್ನ ಮನೇಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನಾನು ಈ ಥರ ಹೊರಗಡೆ ಮಾಡ್ಕೊಂಬರ್ತಾಯಿದ್ದೀನಿ ಅಂದರೆ ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು ಕೆಲಸದಲ್ಲಿ. ಅವರು ಪಾಪ ಹೋಗಿ ಹೊರಗಡೆ ಬೆಳಗ್ಗೆ 6 ಗಂಟೆಗೆ ಎದ್ದೋಗ್ತಾರೆ, ರಾತ್ರಿ 8 ಗಂಟೆ ಆಯಿತು ಇಲ್ಲ 10 ಗಂಟೆ ಆದರೂ ಹೇಳೋಕ್ಕಾಗಲ್ಲ, ಅವ್ರದ್ದು ಅಷ್ಟು ಕೆಲಸ ಇರುತ್ತೆ. ಅಲ್ಲಿಂದ ಬಂದು ಅವರು ನನಗೆ ಬೆಳಗ್ಗೆ 6 ಗಂಟೆಗೆ ಎದ್ದೋದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನನಗೆ ಅಕಸ್ಮಾತ್ ಪಾತ್ರೆ ಏನಾದರೂ ಇದ್ದರೆ ತೊಳ್ಕೊಡ್ತಿದ್ರು. ಇಲ್ಲಾಂದರೆ ಮನೆ ಗುಡಿಸಿ ಮನೆ ಒರೆಸೋದು, ಪೂಜೆ ಮಾಡೋದು, ಆ ಥರ ಕೆಲಸಗಳೆಲ್ಲ ಅವ್ರು ಇವಾಗಲೂ ಅಷ್ಟೇ ಗೈಸ್. ಇವಾಗ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ನಾನು ಒಂದು ಕೆಲಸ ಮಾಡ್ತಾಯಿಲ್ಲ, ಬರೀ ಟಿಫನ್ ಮಾಡೋದು, ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಇದೆ. ಬೆಳಗ್ಗೆ ಅವ್ರು 5 ಗಂಟೆಗೆ ಎದ್ದು ಪಾತ್ರೆ ಏನಾದರೂ ಇದ್ದರೆ ಸ್ವಲ್ಪ ತೊಳೆದಾಕ್ಬಿಟ್ಟು ಮನೆ ಗುಡಿಸಿ ಮನೆ ಒರೆಸಿ ಡೈಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅವರು. ನನಗೇನು ಕೆಲಸ ಇರಲ್ಲ, ನಾನು ಆರಾಮಾಗಿ ಮಲ್ಕೊಳೋದು, ರೆಸ್ಟ್ ಮಾಡೋದು. ಡಾಕ್ಟ್ರು ನನಗೆ ಫುಲ್ಲು ಬೆಡ್ ರೆಸ್ಟಲ್ಲಿ ಇರ್ರಿ ಅಂತ ಹೇಳಿದ್ರಲ್ಲ, ಅದೇ ಥರ ಅವರು ನನಗೆ ಫುಲ್ಲು ಬೆಡ್ ರೆಸ್ಟಲ್ಲೇ ನೋಡ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿ ನನ್ನ ಸೇವೆ ಮಾಡ್ತಾಯಿದ್ದಾರೆ ಇವಾಗಲೂ ಅಷ್ಟೇ. ಒಂದು ದಿನವೂ ಇವಾಗ ನಾರ್ಮಲ್ಲಾಗಿ ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಆದ್ರೂ ಅವರು ಇಲ್ಲ, ನಾನು ಇವಾಗ ನಾರ್ಮಲಾಗಿ ಏನು ಕೆಲಸ ಮಾಡ್ತೀನೋ ಅದನ್ನು ಮಾಡ್ಕೊಂಡು ಹೋಗ್ತೀನಿ, ನೀನು ಮಿಕ್ಕಿದ ಕೆಲಸ ಮಾಡ್ಕೊ ಅಂತ ಹೇಳ್ತಾರೆ ಅಷ್ಟೇ. ನಾನು ನನ್ನ ಮಗ್ಳಿಗೆ ರೆಡಿ ಮಾಡೋದು, ಅವಳಿಗೆ ಟಿಫನ್ ಮಾಡಿ ಕಳಿಸೋದು, ಮತ್ತು ರಾತ್ರಿಗೆ ಅಡುಗೆ ಮಾಡೋದು ಅಷ್ಟೇ ಕೆಲಸ. ಆದರೂ ನನಗೆ ರಾತ್ರಿ ಹೊತ್ತು ಏನಾದರೂ ಅಡುಗೆ ಮಾಡಬೇಕು ಅಂತ ಅನಿಸಿಲ್ಲ, ನನಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತಂದ್ರೂ ಅವರು ಫೋನ್ ಮಾಡಿ ಹೇಳಿದ್ರೆ ಏನಾದರೂ ತೊಗೊಂಬಂದು ಕೊಟ್ಬಿಡ್ತಾರೆ ಹೋಟೆಲಿಂದ. ಆ ಥರ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ. ಮತ್ತು ಹಂಗೆ ನಮ್ಮ ಅತ್ತೆನೂ ಹೇಳಿದ್ನಲ್ಲ, ಅವರು ಅಷ್ಟೇ ನಾನು ಈ ಥರ ಮಲ್ಕೊಂಡೇ ಇರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನನಗೆ ಅದು ಸುಸ್ತು ಎಲ್ಲ ಇದ್ದಿದ್ದಕ್ಕೆ ಸ್ಟಾರ್ಟಿಂಗ್ 3 ಮಂತ್ಸು ಫುಲ್ ಸುಸ್ತಿದ್ದಕ್ಕೆ
ಅವರು ಅಷ್ಟೇ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಮೇಲೆ ಬಿಸಿ ಬಿಸಿ ಮಾಡಿದ ತಕ್ಷಣ ಫಸ್ಟು ಬಿಸಿ ಬಿಸಿ ತಿನ್ನು ಅಂತ ಮುದ್ದೆ ಮಾಡಿ ತಂದುಕೊಡ್ತಿದ್ರು. ನನಗೆ ಅವಾಗ ಅನ್ನ ತಿನ್ನೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಗೈಸ್, ಬರೀ ಮುದ್ದೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಮುದ್ದೆ ಬಿಟ್ಟರೆ ಇನ್ನೇನು ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ ನನಗೆ. ಅದಕ್ಕೆ ಅವರು ಮುದ್ದೆ ಮಾಡಿ ತಂದುಕೊಡ್ತಿದ್ರು. ಅವ್ರಿಗೆ ಹೆಂಗೂ ಅವ್ರಿಗೆ ಮುದ್ದೆ ಬೇಕಿತ್ತಲ್ವ, ಅವ್ರು ಮುದ್ದೆ ಮಾಡಿಕೊಂಡ್ರು, ನನಗೆ ಮುದ್ದೆ ತಂದುಕೊಡ್ತಾಯಿದ್ರು. ಮುದ್ದೆ ತಿಂತಾಯಿದ್ದೆ. ಸಿಮ್ಟಮ್ಸ್ ಅಂದರೆ ನನಗೆ ಅಷ್ಟೇ ಇದ್ದಿದ್ದು, ಅಂದರೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿರಲಿಲ್ಲ. ಇನ್ನು ಇವಾಗ ರೀಸೆಂಟಾಗಿ ಏನೇನು ಸಿಮ್ಟಮ್ಸ್ ಇದೆ ಅಂತ ನಾನು ಇನ್ನೊಂದು ಸತಿ ನೆಕ್ಸ್ಟ್ ವ್ಲಾಗಲ್ಲೇ ಡೀಟೇಲಾಗಿ ಹೇಳ್ತೀನಿ. ಎಷ್ಟು ದಿನಕ್ಕೆ ಚೆಕ್ ಮಾಡಿದ್ರಿ ಅಂತ ಕೇಳಿದ್ರು ಒಬ್ಬರು. ಎಷ್ಟು ದಿನಕ್ಕೆ ಚೆಕ್ ಮಾಡಿದೆ ಅಂದರೆ ಒಂದು 2 ಮಂತ್ಸ್ ಆಗಿತ್ತಲ್ವ, 2 ಮಂತ್ಸ್ ಆದಮೇಲೆ 2 ಮಂತ್ಸ್ಗೆ 1 ವೀಕ್ ಇದೆ, ಇನ್ನೂ 1 ವೀಕ್ ಆದರೆ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಆ ಟೈಮಲ್ಲಿ ಚೆಕ್ ಮಾಡಿದೆ. ಆವಾಗ ಲೈಟಾಗಿ ಗೆರೆ ಬಂತು, ನನಗದು ಅಷ್ಟು ಕನ್ಫರ್ಮ್ ಇರಲಿಲ್ಲ. ಮತ್ತು ನಾನು 2 ಮಂತ್ಸ್ ಆದಮೇಲೆ ಚೆಕ್ ಮಾಡಿದ್ನಲ್ವ, ಆವಾಗಲೇ ನೀಟಾಗಿ ಪಿಂಕ್ ಲೈನ್ ಬಂದಿದ್ದು ನನಗೆ. ಅಲ್ಲಿವರೆಗೂ ನನಗೆ ಕನ್ಫರ್ಮ್ ಆಗಿರಲಿಲ್ಲ. ಓಕೆನಾ, 2 ಮಂತ್ಸ್ ಆದಮೇಲೆ ಚೆಕ್ ಮಾಡಿದ್ದು ನಾನು. ಇವಾಗ ಎಷ್ಟು ವೀಕ್ಸ್ ಅಂತನಾ, ಇವಾಗ ಸ್ಕ್ಯಾನಿಂಗ್ ಪ್ರಕಾರ ನನಗೆ 18 ವೀಕ್ಸ್ ಇದೆ ಇವಾಗ. ಅಕ್ಕ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ಕುಡಿತಾ ಇದ್ದೀರಾ ಅಂತ. ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ 3 ಮಂತ್ಸ್ ನನಗೆ ಹೇಳಿದರು. 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅಂತ ಹೇಳಿದರು. ಅಂದರೆ ನನ್ನ ಪ್ರಕಾರ ನನಗೆ 2 ಮಂತ್ಸ್ ಆದಮೇಲೆ ನಾನು ಚೆಕ್ ಮಾಡಿದ್ದೀನಲ್ಲ, ಅವಾಗ ನನಗಿನ್ನೂ 2 ಮಂತ್ಸ್ ಆಗಿರಲಿಲ್ಲ ನನಗೆ. ಸ್ಕ್ಯಾನಿಂಗ್ ಪ್ರಕಾರ ಅವಾಗಲಿನ್ನೂ ನನಗೆ ಜಸ್ಟ್ 1 ಮಂತ್ ಆಗಿದೆ ಅಷ್ಟೇ. 1 ಮಂತು ಇರಲಿಲ್ಲ, 15 ಡೇಸ್ ಆಗಿತ್ತು. 1.5 ಮಂತು ನನಗೆ ಲೆಸ್ ಆಗಿದೆ 2 ಮಂತ್ಸಲ್ಲಿ. ಅದರಿಂದ ನನಗೆ ಸ್ವಲ್ಪ ಸ್ಕ್ಯಾನಿಂಗಲ್ಲಿ ಮತ್ತು ನಾನು ಇಟ್ಕೊಂಡಿರೋ ಡೇಟ್ಗೆ ಹೆಚ್ಚು ಕಮ್ಮಿ ಇದೆ. ಅವರು ಟ್ಯಾಬ್ಲೆಟ್ಸ್ ಕೊಟ್ಟಾಗ ನನಗಿನ್ನೂ 1 ಮಂತ್ ಆಗಿತ್ತು ಅಷ್ಟೇ. 1 ಮಂತಿಂದ ನಾನು 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತಿಂದಿದ್ದೀನಿ. ಅದನ್ನು ಮತ್ತು ಸಸ್ತಾನ್ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ರು, ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಅವೆರಡು ಟ್ಯಾಬ್ಲೆಟ್ಸ್ನ ನಾನು ಕಂಟಿನ್ಯೂ ಮಾಡಿದ್ದೆ 3 ಮಂತ್ಸ್ನ. 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮತ್ತು ಅವ್ರು ನನಗೆ ಇವಾಗ ಐರನ್ನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮ ಫಸ್ಟ್ ಬೇಬಿಗೆ ಎಷ್ಟು ಇಯರ್ಸ್ ಅಂತ. ನನ್ನ ಮಗಳಿಗೆ ಇವಾಗ 8 ಇಯರ್ಸು. ಈ ಆಗಸ್ಟ್ 29 ಬಂದರೆ ಅವಳಿಗೆ 8 ಕಂಪ್ಲೀಟ್ ಆಗಿ 9 ಇಯರ್ಸ್ ಇಲ್ಲ 9 ಕಂಪ್ಲೀಟ್ ಆಗಿ 10 ಇಯರ್ಸ್ ಆಗುತ್ತೆ. ಇವಾಗ ಅವಳಿಗೆ 9 ಇಯರ್ಸಲ್ಲಿ ರನ್ನಿಂಗ್ ಇದೆ. 9 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಅಕ್ಟೋಬರ್ಗೆ 9 ಕಂಪ್ಲೀಟ್ ಆಗಿ 10 ಇಯರ್ಸ್ ಆಗುತ್ತೆ. ಅವಳು 2016 ಅವಳು ಹುಟ್ಟಿದ್ದು. ಇನ್ನೇನು 2026 ಬಂದರೆ ಅವಳಿಗೆ 10 ಇಯರ್ಸ್ ಕಂಪ್ಲೀಟ್ ಆಗೋದು. ಇವಾಗ 9 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅವಳಿಗೆ. 9 ಕಂಪ್ಲೀಟ್ ಆಗಿ 10ಗೆ ಬೀಳುತ್ತೆ. ನನ್ನ ಮಗಳ ಏಜು ಇಷ್ಟು ಗ್ಯಾಪ್ ಇದೆ ಅವಳಿಗೂ ಇದಕ್ಕೂ. ಮತ್ತು ಮದುವೆ ಆಗಿ ಆಯಿತು. ಒಬ್ಬರು ಕೇಳ್ತಾಯಿದ್ರು, ಮದುವೆ ಆಗಿ ನನಗೆ 2 ಇಯರ್ಸ್ ಆಗಿದೆ, ನನಗೆ ಬೇಬಿ ಆಗ್ತಿಲ್ಲ ಅಂತ. ಅದಕ್ಕೆ ನಾನು ಏನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಬರೀ 2 ಇಯರ್ಸು ಇದಕ್ಕೆಲ್ಲ ನೀವು ಎಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ನಾವು ಎಷ್ಟು ಮೈಂಡು ಇದು ಮಾಡ್ಕೊತೀವಿ ಅಂದರೆ, ಸ್ವಲ್ಪ ಟೆನ್ಷನ್ ತೊಗೊಳ್ಳೋದು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಅವೆಲ್ಲ ಯಾವಾಗ ಮಾಡ್ತೀವಿ ಅಲ್ವಾ, ಅದು ನಮಗೆ ಇನ್ನೂ ಒಂಥರ ಪ್ರೆಷರ್ ಜಾಸ್ತಿ ಆಗುತ್ತೆ, ಕನ್ಫರ್ಮ್ ಆಗಲ್ಲ ಅಂತ ನನಗನ್ಸುತ್ತೆ. ಅದು ನನಗೆ ಗೊತ್ತಿರೋ ಥರ. ಇವಾಗ ನಾನು ಎಷ್ಟು ಸತಿ ಟ್ರೈ ಮಾಡಿದೆ, ಅದು ನನಗಾಗಿಲ್ಲ ಅಂತ ಹೇಳಿದ್ನಲ್ವಾ, ಅವಾಗ ನಾನು ಅಷ್ಟೇ ಸ್ವಲ್ಪ ಮೈಂಡ್ ತೊಗೊಳ್ತಾ ಇದ್ದೆ ಅದನ್ನೆಲ್ಲ. ಅವಾಗ ನನಗೊಬ್ಬರು ಸಜೆಸ್ಟ್ ಮಾಡಿದ್ರು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಬಿಟ್ಟಾಕು, ಅದಾದಾಗಲಿ, ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡ, ನಿನಗೆ ಏನು ಬೇಕೋ ನೀನು ಮಾಡಿಕೊಂಡು ನೀನು ಆರಾಮಾಗಿ ವರ್ಕ್ ಮಾಡ್ಕೊಂಡು ಇರು ಅಂತ. ನಿಜ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಅದನ್ನು ಬಿಟ್ಬಿಟ್ಟು ಬೇರೆ ಬಗ್ಗೆ ಕೆಲಸ ಅದು ಇದು ಅಂತ ನೋಡ್ಕೊತಾ ಇದ್ದೆ. ಸಡನ್ನಾಗಿ ಕನ್ಫರ್ಮ್ ಆಯಿತು. ಅದೇ ಥರ ನೀವು ಸ್ವಲ್ಪ ಟೆನ್ಷನ್ ತೊಗೋಬಾರ್ದು. ಮೇಯ್ನು ಲೇಡೀಸು ಟೆನ್ಷನಲ್ಲಿದ್ದರು, ಟೆನ್ಷನ್ ತೊಗೊಂಡ್ರೂ ಸ್ವಲ್ಪ ಮಕ್ಕಳಾಗೋದು ಕಡಿಮೆನೇ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ನೀವು ಯೋಚನೆ ಮಾಡಿ, ಟೆನ್ಷನ್ ಎಲ್ಲ ತೊಗೊಬೇಡಿ, ಜಸ್ಟು ಕೂಲಾಗಿರಿ, ಆಗುತ್ತೆ. ಇನ್ನೂ 2 ಇಯರ್ಸ್ ಅಷ್ಟೇ ಅಲ್ವಾ, ಏನಾಗಲ್ಲ, ಪರವಾಗಿಲ್ಲ. ಇವಾಗ ಎಷ್ಟೊಂದು ಜನ ಮದುವೆ ಆಗಿ 5 ವರ್ಷ ಗಂಟ ಮಕ್ಕಳು ಬೇಡ ಅಂತ ಅಂದ್ಕೊಂಡಿರೋರು ಇರ್ತಾರೆ. ಅಂಥದ್ರಲ್ಲಿ ನಿಮ್ಗೆ ಇನ್ನೂ 2 ಇಯರ್ಸು ಏನಾಗಲ್ಲ, ಆಗುತ್ತೆ ನಿಧಾನಕ್ಕೆ. ಮತ್ತು ಯಾವ ಹಾಸ್ಪಿಟಲ್ ತೋರಿಸ್ತಾ ಇರೋದು ನೀವು ಅಂತಂದರೆ, ನಾನು ಹಾಸ್ಪಿಟಲ್ ಬಂದು ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿ ಶ್ರೇಷ್ಠ ಡಯಾಗ್ನೋಸಿಸ್ ಅಂತ ಒಂದು ಹಾಸ್ಪಿಟಲ್ ಇದೆ, ಅದರಲ್ಲಿ ತೋರಿಸ್ಕೊತಾ ಇದ್ದೀನಿ. ಅಲ್ಲೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊತಾ ಇರೋದು, ಬ್ಲಡ್ ಟೆಸ್ಟು ಪ್ರತಿಯೊಂದು ನಾನು ಅಲ್ಲೇ ಮಾಡಿಸಿರೋದೆ. ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಡೀಟೇಲಾಗಿ ಎಲ್ಲನೂ ಅಷ್ಟೇ, ಪಿನ್ ಟು ಪಿನ್ನು ಡೀಟೇಲಾಗಿ ಅದರಲ್ಲಿ ಇರುತ್ತೆ. ನಾವು ನಿಜ, ನಮಗೂ ಅದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದ ತಕ್ಷಣ
ಪರವಾಗಿಲ್ಲ ಅಂತ ಅಂದರೆ ಡೀಟೇಲಾಗಿ ಇವಾಗ ನಾನು ಯೂಟ್ಯೂಬಲ್ಲಿ ಯಾವುದು ಇದು ಸರ್ಚ್ ಮಾಡ್ತಾ ಇರ್ತೀವಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ಥರ ಇರುತ್ತೆ ಅಂತ, ಅದೇ ಥರ ಇದರಲ್ಲೂ ಎಲ್ಲ ನನಗೆ ಗೊತ್ತಾಗೋ ಥರನೇ ಇವರು ಡೀಟೇಲಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ಆದ್ದರಿಂದ ನನಗೆ ಒಂದು ಸತಿ ನಾನು ಫಸ್ಟ್ ಟೈಮ್ ಹೋಗಿದ್ದು, ಮತ್ತು ಸೆಕೆಂಡ್ ಟೈಮು ನಾನು ಬೇರೆ ಕಡೆ ಮಾಡಿಸಿದ್ದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಅದೇ ಬೆಸ್ಟ್ ಅಂತ ಅನ್ನಿಸ್ತು, ಶ್ರೇಷ್ಠ ಅದರಲ್ಲಿ. ಅದಕ್ಕೆ ನಾನು ಅಲ್ಲೇ ಹೋಗ್ತಾಯಿದ್ದೀನಿ, ಅಲ್ಲೇ ತೋರಿಸ್ಕೊತಾ ಇದ್ದೀನಿ. ಅದೇ ಎಷ್ಟು ಮಂತ್ ಇವಾಗ ನಿಮಗೆ ಅಂತ ಕೇಳಿದ್ದಾರೆ. ಎಷ್ಟು ಮಂತು ಅಂದರೆ ಫಸ್ಟು ಸ್ಕ್ಯಾನಿಂಗ್ ಪ್ರಕಾರ ನೀವು ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಫಸ್ಟು ಸ್ಕ್ಯಾನಿಂಗ್ ಪ್ರಕಾರ ಇವಾಗ ನನಗೆ 4 ಮಂತ್ಸು 4 ಮಂತ್ಸ್ ಆಗಿ ಇವಾಗ 25th ಬಂದರೆ 5th ಮಂತ್ಗೆ ಬೀಳುತ್ತೆ ನನಗೆ. 4 ಮಂತ್ಸ್ ಕಂಪ್ಲೀಟಾಗಿ 5th ಮಂತ್ಗೆ. ಆದರೆ ಫಸ್ಟು ಸ್ಕ್ಯಾನಿಂಗ್ ಪ್ರಕಾರ ನಾನು ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಆದರೆ ಇವಾಗ ಸ್ಕ್ಯಾನಿಂಗು 3 ಮಂತ್ಸ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಅದರಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಆಗಿದೆ ಅಂತ ಬಂದಿದೆ. ನನಗೆ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಹೆಂಗಾಗುತ್ತಾ ಏನೋ ಗೊತ್ತಿಲ್ಲ. ಈ ಸತಿ ನಾನು 5th ಮಂತ್ ಸ್ಕ್ಯಾನಿಂಗ್ ಹೋದರೆ ನೆಕ್ಸ್ಟ್ ವೀಕೇ ಇದೆ 5th ಮಂತು. ಅದರಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನಾನು ನಿಮಗೆ ಡೀಟೇಲಾಗಿ ಎಷ್ಟು ಮಂತ್ ಆಗಿದೆ ಅಂತೇಳ್ಬಿಟ್ಟು ಅದರಲ್ಲಿ ಹೇಳ್ತೀನಿ. ಓಕೆ, ಇವತ್ತಿನ ಪ್ರಶ್ನೆಗಳು ಇಷ್ಟ ಇದ್ದಿತ್ತು ಗೈಸ್. ಮತ್ತು PCOD ಬಗ್ಗೆ ತುಂಬ ಜನ ಕೇಳ್ತಿದ್ರಲ್ವ, PCOD ಬಗ್ಗೆ ನಾನು ಹೇಳಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ. PCODದು ಅದ್ರ ಬಗ್ಗೆ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಅದನ್ನು ನೋಡಿ. ನನಗೆ ಗೊತ್ತಿರೋ ಪ್ರಕಾರ ನಾನು ಅನುಭವದ ಪ್ರಕಾರ ಹೇಳಿದ್ದೀನಿ ಗೈಸ್. ನನಗದು ಅಷ್ಟೇ, ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಏನಿರಲಿಲ್ಲ ನನಗಾಗಿದ್ದು ನನ್ನ ಅನುಭವನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಗೈಸ್, ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನಾನು ನೆಕ್ಸ್ಟು ಅದೇ ಥರ ವೀಡಿಯೋಸನ್ನ ಮಾಡ್ತೀನಿ. ನೆಕ್ಸ್ಟು ನಂದು ಅದೇ 3rd ಮಂತ್ ಸ್ಕ್ಯಾನಿಂಗಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಏಜು ಮಗುಗೆ ಅಂತ ಹೇಳಿದ್ನಲ್ವ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಾನು ನಿಮಗೆ ರಿಪೋರ್ಟ್ ಸಮೇತ ತೋರಿಸ್ತೀನಿ ಏನಾಯಿತು ಎತ್ತ ಅಂದ್ಬಿಟ್ಟು. ಓಕೆ, ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.